ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಂಗ್ರೆಸ್ ಗೂಂಡಾಗಿರಿ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಪ್ರೊಟೆಸ್ಟ್. ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಗೂಂಡಾಗಳಿಗೆ ಧಿಕ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಡಿ ರೌಡಿ ಕಾಂಗ್ರೆಸ್ ಎಂಬ ಪ್ಲೇ ಕಾರ್ಡ್ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಛಲವಾದಿ ನಾರಾಯಣಸ್ವಾಮಿ, ಸುನೀಲ್ ಕುಮಾರ್, ಮಹೇಶ್ ತೆಂಗಿನಕಾಯಿ, ಸಿ.ಕೆ. ರಾಮಮೂರ್ತಿ, ಸಿ.ಟಿ. ರವಿ, ಜನಾರ್ದನ್ ರೆಡ್ಡಿ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ಪುಡಿ ರೌಡಿ ಕಾಂಗ್ರೆಸ್ ಎಂಬ ಬೋರ್ಡ್ಗಳನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಘಟಾನುಘಟಿ ನಾಯಕರುಗಳು ಕೂಡ ಇದ್ದಾರೆ. ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೈದಿದ್ದೀರಾ? ತಗೊಳ್ಳಿ ವಿಡಿಯೋ, ಅಲ್ಲೂ 20 CCTV ಕ್ಯಾಮೆರಾಗಳಿದೆ. ತಗೊಳ್ಳಿ. ನಾವೇನಾದ್ರೂ ಅಲ್ಲೇ ಮಾಡಿದ್ದೀರಾ ಅವ್ರ ಮೇಲೆ? ಇಲ್ಲ, ಬಿಜೆಪಿ ಅಲ್ಲೇ ನೀವು ಮಾಡಿ, ನಾವು ಮಾಡಿಲ್ಲ. ಇಲ್ಲಿ ಅಲ್ಲೇ ಮಾಡವ್ರೆ. ಅಲ್ಲೇ ಮಾಡಿದ್ರು ಕೂಡ ಇವತ್ತು ನೀವು ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರೆ ಅದು MLAಗಳ ಮೇಲೆ ಮಾಡಿರೋದು, ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಮಾಡಿರೋದು. ಮಾಡಿದ್ರು ನೀವು ಸುಮ್ಮನೆ ಇದ್ದೀರಾ? ತಗೊಳ್ಳಿ, ನಮ್ಮ ಬಿಜೆಪಿ ಆಫೀಸ್ CCTV ಕ್ಯಾಮ್ರಾನ ತಗೊಳ್ಳಿ, ಕಾಂಗ್ರೆಸ್ ಆಫೀಸ್ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಶಿಕ್ಷೆ ಆಗ್ಬೇಕು. ಇದು ಬಿಜೆಪಿ ಆಗ್ರಹ. ಅದಕ್ಕೋಸ್ಕರ ನಾವು ರಕ್ಷಣೆ ಇಲ್ಲದ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನ ಬದುಕ್ತಾ ಇದ್ದೀವಿ. ಯಾರಿಗೂ ರಕ್ಷಣೆ ಇಲ್ಲ. ಗೂಂಡಾಗಳಿಗೆ ಆಡಳಿತ ಕೊಟ್ಬಿಟ್ಟಿದ್ದೀರ ನೀವೆಲ್ಲ. ಇದರ ವಿರುದ್ಧವಾದಂಥ ಹೋರಾಟ ನಾವು ಮಾಡ್ತಾ ಇದ್ದೀರಿ. ನೆನ್ನೆನೂ ಹೋರಾಟ ಮಾಡಿದ್ದೀರಿ, ಇವತ್ತು ಹೋರಾಟ ಮಾಡ್ತೀರಿ. ನೀವು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಪೊಲೀಸರು ವಿರುದ್ಧನೇ ಇಡೀ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಪ್ರತಿಭಟನೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರ ಪ್ರತಿಭಟನೆ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಅವರು, ಡಿಜಿ ಅವರು ಆಕ್ಷನ್ ಮಾಡಿಲ್ಲ ಅಂದ್ರೆ ಡಿಜಿ ಕಚೇರಿ, ಪೊಲೀಸ್ ಕಚೇರಿ, ಕಮಿಷನರ್ ಕಚೇರಿಗೂ ಮುತ್ತಿಗೆ ಹಾಕ್ತೀರಿ. ನಮ್ಮ ಪೊಲೀಸ್ ಅವ್ರದ್ದು ಒಂದು ನ್ಯಾಯ, ಅವರೊಂದು ಬುಕ್ ಬರ್ಕೊಬಿಟ್ಟವ್ರೆ, ಪೊಲೀಸ್ ಬುಕ್ ಅಂತ ಅದರ ಹೆಸರು. ಪೊಲೀಸ್ ಬುಕ್ ಅಲ್ಲಿ ಏನು ಇದೆ ಅಂದ್ರೆ ಕೋರ್ಟ್ ಆರ್ಡರ್ಸ್, ಆಲ್ ದಿ ಕೋರ್ಟ್ ಆರ್ಡರ್ಸ್ ಅಪ್ಲೈ ಫಾರ್ ಬಿಜೆಪಿ ಓನ್ಲಿ. ಆಲ್ ದ ಕೋರ್ಟ್ ಆರ್ಡರ್ ಅಪ್ಲೈ ಫಾರ್ ಬಿಜೆಪಿ ಓನ್ಲಿ. ಕಾಂಗ್ರೆಸ್ ನೋ. ಅವರು ಪ್ರತಿಭಟನೆ ಮಾಡಬಹುದು ಬಿಜೆಪಿ ಆಫೀಸಲ್ಲಿ. ಇದುವರೆಗೂ 30 ಸರಿ ಮಾಡವ್ರೆ, ಏನಿಲ್ಲ. ರಾಜಭವನ್ಗೆ ಹೋಗ್ತಾರೆ, ಅಲ್ಲಿ ಕಲ್ತೂರಾಟ ಮಾಡ್ತಾರೆ, ಏನಿಲ್ಲ. ಕೇಸ್ ಹಾಕಕ್ಕ ಕೋರ್ಟ್ ಹೇಳಿದ್ರು, ಅರೆಸ್ಟ್ ಮಾಡಬೇಕು ಮಾಡಿದ್ದೀರಾ? ಬಿಜೆಪಿ ನಾವು ಹೇಳಿದ್ರೆ ಒನ್ಲಿ ಫ್ರೀಡಮ್. ಎಷ್ಟು ನೀಟಾಗಿ ಹೇಳ್ತಾರೆ ಅಂದ್ರೆ, ಸರ್ ಇವೆಲ್ಲ ಪ್ರಜಾಪ್ರಭುತ್ವವನ್ನ ಕಾಪಾಡುವಂತ ಡಿಸಿಪ್ಲಿನ್ ಪಾರ್ಟಿ ಬಿಜೆಪಿ. ನೀವು ಫ್ರೀಡಮ್ ಬಗ್ಗೆ ಫ್ರೀಡಮ್ ಪಾರ್ಟಿಯನ್ನ ಮಾಡಿ. ಕಾಂಗ್ರೆಸ್ ಅವರು ದನ ಇದು ಅಲ್ವಾ, ಬಿಡಾಡಿ ಅವರೆಲ್ಲನ ಮಾಡ್ಕೊಂಡಿ ಸರ್. ಪೊಲೀಸವ್ರಿಗೂ ಅರ್ಥ ಆಗೋದಿದೆ ಈ ಕಾಂಗ್ರೆಸ್ ಅವ್ರ ಗೂಂಡಾ ಸಂಸ್ಕೃತಿ ಅಂತ ಹೇಳಿ. ಪೊಲೀಸವ್ರಿಗೂ ಅರ್ಥ ಆಗೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಾವು ಮಾತ್ರ ಕರೆಕ್ಟಾಗಿ ಫ್ರೀಡಮ್ ಪಾರ್ಕಲ್ಲೇ ಮಾಡ್ತೀವಿ. ಈಗ ಕಾನೂನಾಗಿದೆ. ಇದ್ರ ವಿರುದ್ಧವಾಗಿ ನಾವು ಮೊನ್ನೆ ಪೊಲೀಸವ್ರಿಗೆ ಹೇಳಿದ್ರಿ, ಇನ್ನೇನಾರ ಬಿಜೆಪಿ ಆಫೀಸ್ ಹತ್ರ ಮಾಡಿದ್ರೆ ನಾವು ವಿಧಾನಸೌಧದಿಂದನೇ ಪ್ರತಿಭಟನೆ, ಇಲ್ಲೇ ಬಂದು ಪ್ರತಿಭಟನೆ. ಅವ್ರಿಗೆ ಪರ್ಮಿಷನ್ ಕೊಟ್ಟಾಗ ನಮಗೂ ಪರ್ಮಿಷನ್. ಇದು ನಡೆಯಲ್ಲ. ಇನ್ಮೇಲೆ ಈ ಗೂಂಡಾಗಿರಿ ನಡೆಯಲ್ಲ. ಅದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀರಿ. ನಾವು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀರಿ. ಪೊಲೀಸರು ಏನಾದರೂ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ಪೊಲೀಸ್ ಕಮಿಷನರ್, ಡಿಜಿ ಕಚೇರಿಗೂ ಮುತ್ತಿಗೆಯನ್ನು ಹಾಕ್ತೀನಿ. ಈ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಪೊಲೀಸರಿಗೆ ನೀಡ್ತಾ ಇದ್ದೀನಿ. ಇವತ್ತು ನಾವು ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಅವರು ಮನೆಗೇನು ಅಟ್ಯಾಕ್ ಮಾಡಿದ್ರು, ಮುತ್ತಿಗೆ ಹಾಕಿದ್ರು, ಅದಕ್ಕೆ ನಾವು ಪ್ರತಿಯಾಗಿ ಹೋರಾಟವನ್ನ ಮಾಡ್ತಿದ್ವಿ. ನಮ್ಮ ಉದ್ದೇಶ ಕೆಪಿಸಿಸಿ ಕಚೇರಿ ಮುಂದೆ ನಾವು ಒಳಗಡೆ ಹೋಗಬೇಕು ಅಂತ ನಮ್ಮ ಉದ್ದೇಶ. ಪೊಲೀಸರು ನಮ್ಮನ್ನು ತಡೆದು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಮತ್ತೆ ಕೆಪಿಸಿಸಿ ಕಚೇರಿ ಮುಂದೆನೆ ಬಸ್ ತಗೊಂಡೋಗ ಅಗತ್ಯ ಏನಿತ್ತು? ಪೊಲೀಸ್ ಕಟ್ಟಡ ಶಾಸಕರ ಮೇಲೆ ಈ ತರ ವಧೆ ಹೊಡಿತಿರ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬುದ್ಧಿ ಹೇಳ್ಬೇಕು. ಮಾನ್ಯ ಗೃಹ ಮಂತ್ರಿಗಳು, ಇವತ್ತು ಕಾಂಗ್ರೆಸ್ ಯಾವ ತರ ಹೋಗ್ತಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಂದ್ರೆ ರೌಡಿಸಂ, ಕಾಂಗ್ರೆಸ್
ಆಫೀಸ್ ಅಂದ್ರೆ ಅದು ಭಯೋತ್ಪಾದನಾ ಸಂಸ್ಥೆ. ಅದು ಕಾಂಗ್ರೆಸ್ ಆಫೀಸಲ್ಲಿ ಮಚ್ಚುಗಳು ಸಿಗುತ್ತೆ, ದೊಣ್ಣೆಗಳು ಸಿಗುತ್ತೆ, ಮೊಟ್ಟೆಗಳು ಸಿಗುತ್ತೆ. ಇದು ಮಾಡುವಂತ ಕೆಲಸ. ಇದನ್ನ ಪ್ರತಿಭಟನೆ ಮಾಡಕ್ಕೆ ನಾವು ಕಮಿಷನರ್ಗೆ ನಾವು ಟೈಮ್ ಕೊಟ್ಟಿದ್ವಿ, ಆ ಕ್ರಮ ತಗೊಳ್ಳಿ ಅಂತ ತಗೊಂಡಿಲ್ಲ. ಇವತ್ತು ಗಾಂಧಿ ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸೋದು, ಪ್ರತಿಭಟನೆ ಮಾಡೋದು, ಜನಾಭಿಪ್ರಾಯ ನಿರ್ಮಾಣ ಮಾಡೋದು ಸ್ವಾಭಾವಿಕವಾಗಿ ಮಾಡಬೇಕಾಗಿರುವಂತ ಕಾರ್ಯಗಳು. ಅದನ್ನು ನಾನು ತಪ್ಪು ಅಂತ ಹೇಳಲ್ಲ. ಪ್ರತಿಭಟನೆ ಕಾಂಗ್ರೆಸ್ನವರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ನಾವು ಅವ್ರ ರೀತಿಯಲ್ಲೇನೆ ಹಲ್ಲೆ ದೌರ್ಜನ್ಯ ಮಾಡ್ಬೋದಾಗಿತ್ತಲ್ಲ. ಕರ್ನಾಟಕ ಒಂದು ಸುಸಭ್ಯ ರಾಜಕೀಯ ಸಂಸ್ಕೃತಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯ. ಈ ರಾಜ್ಯದಲ್ಲಿ ಅಸಭ್ಯವಾಗಿ ನಡ್ಕೊಳ್ಳುವಂಥ ಕೆಲಸವನ್ನ ಕಾಂಗ್ರೆಸ್ನವರು ಮಾಡಿದ್ದಾರೆ. ಕಾಲ ಹೀಗೆ ಇರೋದಿಲ್ಲ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಭಾಷೆ ಅದೇ ಭಾಷೆಯಲ್ಲಿ ಉತ್ತರ ಕೊಡೋಕೆ ನಮಗೂ ಬರುತ್ತೆ. ನೀವು 15-20 ಬಾರಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದಿರಿ. ನಮಗೆ ನೀವು ಮಾಡಿದ ರೀತಿಯಲ್ಲಿ ಮಾಡಕ್ ಬರೋದಿಲ್ಲ ಅಂತ ಅನ್ಕೊಂಡಿದ್ದೀರಾ? ಆದ್ರೆ ನಾವು ಅಲ್ಲ, ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಾಗಿದೆ ಅಂತ ಕೇಳಿದ್ರೆ, ತನ್ನ ಸರ್ಕಾರದ ವಿರುದ್ಧ ಅಥವಾ ತನ್ನ ಪಾರ್ಟಿಯ ವಿರುದ್ಧ ಯಾರೇ ಪ್ರತಿಭಟನೆಗಳನ್ನ ಮಾಡಿದ್ರೆ ಅಂತವರನ್ನ ನಾವು ಹತ್ತಿಕ್ತೀವಿ ಎನ್ನುವಂತ ಮಾನಸಿಕತೆಗೆ ಕಾಂಗ್ರೆಸ್ ಹೋಗಿದೆ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಯಾರೂ ಮಾತಾಡಬಾರದು. ಸರ್ಕಾರದ ವಿರುದ್ಧ ಮಾತಾಡಿದ್ರೆ ನಾವು ಗೂಂಡಾ ರೀತಿಯಲ್ಲೇ ವರ್ತನೆ ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಘಟನೆಗಳಲ್ಲಿ ಇವತ್ತು ಕಾಂಗ್ರೆಸ್ ತೋರಿಸಿದೆ. ಬಿಡದಿಯ ಘಟನೆಯಲ್ಲಿ ನೋಡಿದಿರಿ. ರೈತರು ಪ್ರತಿಭಟನೆಯನ್ನು ಮಾಡಿದ್ರೆ ಅವ್ರ ಮೇಲೆ ಕೊಲೆ ಮೊಕದ್ದಮೆ ಹಾಕ್ತೀರಿ. ಶಾಸಕ ಮುನಿರತ್ನ ಅವರು ಜನಸಂಪರ್ಕ ಸಭೆಗೆ ಹೋಗ್ಬೇಕಾದ್ರೆ ಅವ್ರ ಮೇಲೆ ಮೊಟ್ಟೆ ದಾಳಿ ಮಾಡ್ತೀರಿ. ಇವತ್ತು ನಮ್ಮ ಇನ್ನೊಬ್ಬ ಶಾಸಕರ ಮೇಲೆ ಮೊಟ್ಟೆ ದಾಳಿ ಮಾಡಿದಿರಿ ಅಂತಂದ್ರೆ ಈ ರಾಜ್ಯದಲ್ಲಿ ಯಾವ ಆಡಳಿತ ನಡೀತಾ ಇದೆ? ಸಂವಿಧಾನದ ಪ್ರಕಾರ ಆಡಳಿತ ನಡೀತಾ ಇದೆಯೋ ಅಥವಾ ಗೂಂಡಾ ಸಂಸ್ಕೃತಿಯಿಂದ ಆಡಳಿತ ನಡೀತಾ ಇದೆಯೋ ಅನ್ನುವಂಥದ್ದು